ನಮಸ್ಕಾರ ರೈತ ಬಾಂಧವರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಸಂಚಿಕೆಯಲ್ಲಿ ಅಜಾಕ್ಸಿಸ್ಟ್ರಾಬಿನ್ ಶಿಲೀಂಧ್ರನಾಶಕದ ಬಗ್ಗೆ ತಿಳಿಯೋಣ. ಅಜಾಕ್ಸಿಸ್ಟ್ರಾಬಿನ್ ಒಂದು ಸಿಸ್ಟಮಿಕ್ ಫಂಗಿಸೈಡ್ ಅಂದರೆ ಅಂತರ್ವ್ಯಾಪಿ ಶಿಲೀಂಧ್ರನಾಶಕವಾಗಿರುತ್ತೆ. ಹಾಗೆಯೇ ಇದು ಟ್ರಾನ್ಸ್ಲ್ಯಾಮಿನರ್ ಕೂಡ. ಟ್ರಾನ್ಸ್ಲ್ಯಾಮಿನರ್ ಅಂತ ಅಂದರೆ ನೀವು ಎಲೆಯ ಮೇಲೆ ಸ್ಪ್ರೇ ಮಾಡಿದ್ರೆ ಎಲೆಯ ಕೆಳಗೆ ತಾನಾಗೇ ಈ ಶಿಲೀಂಧ್ರನಾಶಕ ಹರಡುತ್ತೆ. ಇದು ರಕ್ಷಣಾತ್ಮಕ ಮತ್ತು ಗುಣಾತ್ಮಕ ಗುಣಗಳನ್ನು ಹೊಂದಿದೆ. ಅಂದರೆ ಇದನ್ನು ರೋಗ ಬರೋದಕ್ಕೂ ಮುನ್ನ ಹಾಗೆ ರೋಗ ಬಂದ ನಂತರನೂ ಕೂಡ ಇದನ್ನು ಸಿಂಪಡಿಸಬಹುದು. ಇದು ಅನೇಕ ಶಿಲೀಂಧ್ರ ಗುಂಪುಗಳ ವಿರುದ್ಧ ಕೆಲಸ ಮಾಡುತ್ತೆ. ಅಜಾಕ್ಸಿಸ್ಟ್ರಾಬಿನ್ ಶಿಲೀಂಧ್ರನಾಶಕ ಸ್ಟ್ರಾಬಿಲ್ಯುರಿನ್ ಗುಂಪಿಗೆ ಸೇರಿದೆ. ಈ ಗುಂಪಿಗೆ ಪೈಕಾಕ್ಸಿಸ್ಟ್ರಾಬಿನ್, ಟ್ರಿಫ್ಲಾಕ್ಸಿಸ್ಟ್ರಾಬಿನ್, ಪೈರಾಕ್ಲೋಸ್ಟ್ರಾಬಿನ್ ಹೀಗೆ ಅನೇಕ ಸ್ಟ್ರಾಬಿನ್ ಅನ್ನುವಂತಹ ಶಿಲೀಂಧ್ರನಾಶಕಗಳು ಸೇರಿದವೆ. ಈ ಗುಂಪಿಗೆ ಸೇರಿದ ಶಿಲೀಂಧ್ರನಾಶಕಗಳನ್ನು QOI ಫಂಗಿಸೈಡ್ ಅಂತಲೂ ಕೂಡ ಕರೀತಾರೆ. ಅಜೋಸ್ಟ್ರಾಬಿನ್ 23% SC ಶಿಲೀಂಧ್ರನಾಶಕದಲ್ಲಿ 23% ಮೂಲವಸ್ತು ಇರುತ್ತೆ. ಇದು SC ಅಂದರೆ ಸಸ್ಪೆನ್ಷನ್ ಕಾನ್ಸಂಟ್ರೇಟ್ ಫಾರ್ಮುಲೇಷನ್ನಲ್ಲಿ ಮಾರುಕಟ್ಟೆಯಲ್ಲಿ ದೊರೆಯುತ್ತೆ. ಅಜಾಕ್ಸಿಸ್ಟ್ರಾಬಿನ್ ಶಿಲೀಂಧ್ರನಾಶಕದ ಮೋಡ್ ಆಫ್ ಆಕ್ಷನ್ ಅಂದರೆ ಕ್ರಿಯಾಶೀಲತೆಯನ್ನು ನೋಡೋದಾದರೆ, ಈ ಶಿಲೀಂಧ್ರನಾಶಕ ಶಿಲೀಂಧ್ರ ರೋಗಾಣುವಿನ ಉಸಿರಾಟವನ್ನು ತಡೆಯುತ್ತೆ. ಹಾಗೆಯೇ ಕ್ಯೂಒಸೈಟ್ಗಳನ್ನು ಬ್ಲಾಕ್ ಮಾಡಿಬಿಟ್ಟು ರೋಗಾಣುವಿನಲ್ಲಿ ಶಕ್ತಿ ಉತ್ಪಾದನೆಯನ್ನು ನಿಲ್ಲಿಸುತ್ತೆ. ಇದರಿಂದಾಗಿ ಶಿಲೀಂಧ್ರ ರೋಗಾಣುವಿನ ಸ್ಪೋರ್ಸ್ ಅಂದರೆ ಬೀಜ ಕಣಗಳು ಮೊಳಕೆ ಒಡೆಯದೆ ಸಾಯ್ತವೆ ಹಾಗೂ ಶಿಲೀಂಧ್ರ ರೋಗಾಣು ಬೆಳೆಯುವುದು ನಿಲ್ಲುತ್ತೆ. ಅಜಾಕ್ಸಿಸ್ಟ್ರಾಬಿನ್ ವಿಷತ್ವಕಾರಿ ಬಣ್ಣ ನೀಲಿ ಅಂದರೆ ಮಧ್ಯಮ ವಿಷಕಾರಿ ಗುಣವನ್ನು ಹೊಂದಿದೆ. ಅಜಾಕ್ಸಿಸ್ಟ್ರಾಬಿನ್ ಬ್ರಾಡ್ ಸ್ಪೆಕ್ಟ್ರಮ್ ಆಕ್ಷನನ್ನು ಹೊಂದಿದೆ. ಅಂದರೆ ಅನೇಕ ರೀತಿಯ ಶಿಲೀಂಧ್ರ ರೋಗಾಣುಗಳನ್ನು ಕೊಲ್ಲುತ್ತೆ. ಈ ಶಿಲೀಂಧ್ರನಾಶಕ ಪೈಟೋಟಾನಿಕ್ ಎಫೆಕ್ಟನ್ನು ಕೂಡ ಹೊಂದಿರುತ್ತೆ. ಇದು ಸಸ್ಯಗಳ ಆರೋಗ್ಯವನ್ನು ಸುಧಾರಿಸಿ ಗಿಡಗಳು ಹಸಿರಾಗಿರುವಂತೆ ನೋಡಿಕೊಳ್ಳುತ್ತೆ. CIBRCಯ ಪ್ರಕಾರ ಇದನ್ನು ಈಗ ತಿಳಿಯುವಂತಹ ರೋಗಗಳ ವಿರುದ್ಧ ಬಳಸಬಹುದಾಗಿದೆ. ದ್ರಾಕ್ಷಿಯ ಬೂದಿ ರೋಗ ಮತ್ತು ಬೂಜು ರೋಗ ಅಂದರೆ ಡೌನಿ ಮಿಲ್ಡ್ಯೋ ರೋಗಗಳ ವಿರುದ್ಧ ಬಳಸಬಹುದಾಗಿದೆ. ಪ್ರತಿ ಲೀಟರ್ ನೀರಿಗೆ 1 ml ಬೆರೆಸಿ ಸಿಂಪಡಿಸಬಹುದು. ಸಿಂಪಡಣಾ ನಂತರ ಕಾಯುವಂತಹ ಅವಧಿ ಬಂದ್ಬಿಟ್ಟು 7 ದಿನಗಳು. ಮೆಣಸಿನಕಾಯಿಯ ಹಣ್ಣು ಕೊಳೆ ಮತ್ತು ಬೂದಿ ರೋಗದ ವಿರುದ್ಧ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇದು ಸಿಂಪಡಣಾ ನಂತರ ಕಾಯುವಂತಹ ಅವಧಿ ಬಂದ್ಬಿಟ್ಟು 5 ದಿನಗಳು. ಮಾವು ಬೆಳೆಯ ಬೂದಿ ರೋಗ ಮತ್ತು ಚಿಬ್ಬು ರೋಗದ ವಿರುದ್ಧ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇದರ ವೇಟಿಂಗ್ ಪೀರಿಯಡ್ ಬಂದ್ಬಿಟ್ಟು 5 ದಿನಗಳು. ಟೊಮ್ಯಾಟೋದ ಮೊದಲ ಮತ್ತು ಕೊನೆಯ ಅಂಗಮಾರಿ ರೋಗದ ವಿರುದ್ಧ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇದರ ವೇಟಿಂಗ್ ಪೀರಿಯಡ್ ಬಂದ್ಬಿಟ್ಟು 3 ದಿನಗಳು. ಆಲೂಗಡ್ಡೆಯ ಕೊನೆ ಅಂಗಮಾರಿ ರೋಗದ ವಿರುದ್ಧ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇದರ ವೇಟಿಂಗ್ ಪೀರಿಯಡ್ 12 ದಿನಗಳು. ಸೌತೆಕಾಯಿಯ ಬೂದಿ ರೋಗ ಮತ್ತು ಡೌನಿ ಮಿಲ್ಡ್ಯೋಗೆ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇದರ ವೇಟಿಂಗ್ ಪೀರಿಯಡ್ ಬಂದ್ಬಿಟ್ಟು 5 ದಿನಗಳು. ದಾಳಿಂಬೆಯ ಶಿಲೀಂಧ್ರ ಎಲೆ ಚುಕ್ಕೆ ರೋಗದ ಮತ್ತು ಶಿಲೀಂಧ್ರ ಹಣ್ಣು ಚುಕ್ಕಿ ರೋಗದ ವಿರುದ್ಧ ಬಳಸಬಹುದು. 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇದರ ವೇಟಿಂಗ್ ಪೀರಿಯಡ್ ಬಂದ್ಬಿಟ್ಟು 5 ದಿನಗಳು. ಅಜಾಕ್ಸಿಸ್ಟ್ರಾಬಿನ್ ಶಿಲೀಂಧ್ರನಾಶಕ ಒಂದು ಸಿಸ್ಟಮಿಕ್ ಫಂಗಿಸೈಡ್ ಆಗಿರೋದ್ರಿಂದ 2 ಬಾರಿಗಿಂತ ಹೆಚ್ಚು ಬಾರಿ ಒಂದೇ ಸೀಸನ್ನಲ್ಲಿ ಸ್ಪ್ರೇ ಮಾಡಬಾರ್ದು. ಸೆಕೆಂಡ್ ಅಥವಾ ಥರ್ಡ್ ಸ್ಪ್ರೇಗೆ ಫಂಗಿಸೈಡ್ನ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ರೋಗಾಣುಗಳು ಇದರ ವಿರುದ್ಧನೇ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತಾವೆ. ಇದು ಜಲಚರ ಜೀವಿಗಳಿಗೆ ಅತಿ ವಿಷತ್ವವನ್ನು ಹೊಂದಿದೆ. ಹೀಗಾಗಿ ಕೆರೆ ಪಕ್ಕದ ಜಮೀನುಗಳಲ್ಲಿ ಇದನ್ನು ಉಪಯೋಗಿಸುವಂತಹದ್ದು ಅಷ್ಟು ಸೂಕ್ತ ಅಲ್ಲ. ಇದು ಮಾರುಕಟ್ಟೆಯಲ್ಲಿ ಅಮಿಸ್ಟಾರ್, ಮಿರಾಡಾರ್, ಕ್ಲಾಡಿಯೋ, ರೋಬೋಟ್, ಗ್ರೀನ್ಸಾಕ್ಸಿ, ಕಾತ್ಯಾಯಿನಿ ಅಜಾಕ್ಸಿ ಎನ್ನುವಂತಹ ಬ್ರ್ಯಾಂಡ್ಗಳಲ್ಲಿ ದೊರೆಯುತ್ತೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.